ಪುರಂದರ ವಿಠಲರಾಯ ಬಂದ ಬಂದು ನಿಂತು ನಲಿದಾಡಿದನು. ಪುರಂದರ ವಿಠಲರಾಯ ಬಂದ ಬಂದು ಬಂದನೆ ನೋಡಿರೋ ಬೇಗ ಗರುಡ ಗಮನ ಬಂದನೆ ಗರುಡ ಗಮನ ಬಂದ ನರಳಿಂದೋದ ಕರೆಯುವ ಎನ್ನುತ್ತ ವರಗಳ ಬೀರುತ್ತ ಗರುಡ ಗಮನ ಬಂದನೆ ನೋಡಿರೋ ಬೇಗ ಗರುಡ ಗಮನ ಬಂದನೆ. ಮಂಗಳಾತ್ಮಕ ಕಂಕಣ ನೋಡ ಗಂಗೆಯ ಪಡೆದ ಮಂಗಳಾತ್ಮಕ ಕಂಕಣ ನೋಡ ನೋಡ ಶ್ರೀ ಹರಿಕ ಎಂದ ಚೆಲುವ ನೋಡ ಶ್ರೀ ಹರಿಕ ಎಂದ ಚೆಲುವ ರಾಗಿ ತಂದೀರಾ ಶ್ರೀರಾಗಿ ತಂದೀರಾ ಶ್ರೀರಮಣನ ಸರಸ್ವರಾಗಿ ಗುರುತಿಗೆ ಬಾಬೋದಂದವರಾಗಿ ಕಡೆ ಕಡೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ಸೇವಿವರಾಗಿ ಕಡೆ ಕಡೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ಸೇವಿವರಾಗಿ ರಾಗಿ ತಂದೀರಾ ವಿಶ್ವಕ್ಕೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ವಿಶ್ವರಾಗಿ ತಂದೀರಾ ರಾಗಿ ತಂದೀರಾ ಶಿಕ್ಷೆ ರಾಗಿ ತಂದೀರಾ ರಾಗಿ ತಂದೀರಾ ಶಿಕ್ಷೆ ರಾಗಿ ತಂದೀರಾ. ಪಾರಿಜಾತವ ಹೂವ ಸವಿಗೆ ಕಂದನಂತೆ ಆವ ಕುಲಗೋರಂಗ ಹರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸವಿಗೆ ಕಂದನಂತೆ ಆವ ಕುಲಗೋರಂಗ ಹರಿಯಲಾಗದು ಕಡಲ ಕಡಲ ಗಂಡನಂತೆ ಅಡವಿಯೊಳಗೆ ಮಡಲಿಯಂತೆ ಕಡಲ ಮಗಳ ಗಂಡನಂತೆ ಅಡವಿಯೊಳಗೆ ಮಡಲಿಯಂತೆ ಕೊಡಲಿಗೆ ತಾನೊಡೆಯನಂತೆ ಕೊಡೆಯ ಹಿಡಿದು ಬೇಡಿದನಂತೆ ಕೊಡಲಿಗೆ ತಾನೊಡೆಯನಂತೆ ಕೊಡೆಯ ಹಿಡಿದು ಬೇಡಿದನಂತೆ ಆವ ಕುಲಗೋರಂಗ ತಿಳಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸದಿಗೆ ಕಂದನಂತೆ ಆವ ಕುಲಗೋರಂಗ ಹರಿಯಲಾಗದು ನಮಯಲಾಗದು ತಿಳಿಯಲಾಗದು. ನಾಡದ ನಾಲಿಗೆ ಹರಿಯನೆನೆಯದ ನರ ಜನ್ಮವೇಕೆ ನರ ಹರಿಯ ಕೊಂಡಾಡದ ನಾಲಿಗೆ ವೇದವಂದ್ರಮುಖಿಯರು ಚಂದದಿ ಆರುತಿಯ ಮನಸ್ಸು ಅಂತಕ್ಕಂಥದ್ದು ಒಳಗಡೆ ಇದೆ. ಮನಸ್ಸಿನಲ್ಲಿ ಸೂಕ್ಷ್ಮ. ಹಾಗೆಯೇ ಸೂಕ್ಷ್ಮವಾದ ಸೃಷ್ಟಿ ಮೊದಲು ಆಯಿತು. ಪಲ್ಸ್ ಸ್ಟಾರ್ಟ್ ಆತಲ್ಲ, ಬ್ರಹ್ಮ ಹುಟ್ಟಿಬಿಟ್ಟ. ಹೆಂಗೆ ಹುಟ್ಟಿದವನು? ಸೂಕ್ಷ್ಮವಾಗಿ ಹುಟ್ಟಿದ. ಈ ಹೊಟ್ಟೆ ಒಳಗೋದು ನಾಭಿ ಕರ್ಮದಿಂದ ಬಂದ, ಅದು ಸ್ಥೂಲ ಸೃಷ್ಟಿ ಅಲ್ಲ, ಪ್ರಪಂಚಕ್ಕೆ ತೋರಿಸಲಿಕ್ಕೆ. ಬ್ರಹ್ಮದೇವರು ಆಲ್ರೆಡಿ ಹುಟ್ಟಿಬಿಟ್ಟಿದ್ದಾನೆ. ಹುಟ್ಟಿದವನನ್ನೇ ಮತ್ತೆ ಹುಟ್ಟಿಸೋದು, ಹುಟ್ಟಿದವನನ್ನೇ ಮತ್ತೆ ಹುಟ್ಟಿಸೋದು, ವಿಧ ವಿಧವಾಗಿ ದೇವತೆಗಳನ್ನು ವಿಚಿತ್ರ ಅದು. ಆದ್ದರಿಂದ ಹುಟ್ಟಿದ ಇನ್ನೊಂದು ಕಡೆ ಹುಟ್ಟಿದ ಅಲ್ಲಿ ಹುಟ್ಟಿದ ಕನ್ಫ್ಯೂಷನ್ ಆಗ್ತದೆ ನಮಗೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಯಾಕೆ ಮಾಡ್ಕೋಬಾರ್ದು ಅಂದರೆ
ಸ್ಥೂಲವಾಗಿ ದೇವತೆಗಳು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಕಡೆ ಹುಡ್ತಾ ಇರ್ತಾರೆ. ಉದಾಹರಣೆಗೆ ವಿದುರ ಯಾರವನು? ಧರ್ಮ ದೇವತೆಯಾಗಿ ಅಲ್ಲಿ ಹೊಡಿತಾ ಇರ್ತಾನೆ, ಇಲ್ಲಿ ನೀತಿ ಹೇಳ್ತಾ ಇರ್ತಾನೆ. ಆಮೇಲೆ ಎದುರಿಗೆ ಯಾರಿಗೆ ನೀತಿ ಹೇಳ್ತಾ ಇದ್ದಾನೆ? ವಿದುರ ಹೇಳೋದು ನೀತಿ, ಎದುರು ಹೇಳೋದು ಧರ್ಮರಾಯನಿಗೆ. ಧರ್ಮರಾಯ ಯಾರ ಅಂಶ? ಯಮಧರ್ಮ ಉಪದೇಶ, ಹೌದಲ್ಲ? ಹೀಗೆ ರೀತಿ ಸ್ಥೂಲ ಸೃಷ್ಟಿ ಕನ್ಫ್ಯೂಸಿಂಗ್ ಇದೆ. ನಾವು ಮೊದಲು ಸೂಕ್ಷ್ಮ ಸೃಷ್ಟಿ ಬಗ್ಗೆ ಪಲ್ಸ್ ಸ್ಟಾರ್ಟ್ ಆಗ್ತಿಲ್ಲ, ಬ್ರಹ್ಮದೇವರು ಹುಟ್ಟೇ ಬಿಟ್ರು. ಅವಾಗ ಸ್ಟಾರ್ಟ್ ಆಗಿದ್ದು ಬ್ರಹ್ಮದೇವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಎಷ್ಟು ವರ್ಷ ಹಿಡಿತು ಗೊತ್ತಾ? 50 ವರ್ಷ ಹಿಡಿತು. ಯಾರು 50 ವರ್ಷ? ಬ್ರಹ್ಮದೇವರ 50 ವರ್ಷ. ಬ್ರಹ್ಮದೇವರ ಒಂದು ವರ್ಷ ಎಷ್ಟು? ಬ್ರಹ್ಮದೇವರ ಒಂದು ದಿನ ಎಷ್ಟು? 360 ಕೋಟಿ ವರ್ಷ. 12 ತಾಸಿಗೆ ಬ್ರಹ್ಮದೇವರ 12 ತಾಸಿಗೆ 360 ಕೋಟಿ. ಅದೇ 12 ತಾಸು ಮಲಗಲಿಕ್ಕೆ 360 ಕೋಟಿ. ಒಂದು ದಿವಸ ಆಯಿತು. ಹೀಗೆ 360 ದಿವಸ ಆಗಬೇಕು. ಅವಾಗೇನಾಗ್ತದೆ? ಬ್ರಹ್ಮದೇವರಿಗೆ 1 ವರ್ಷ. ಹೀಗೆ ಬ್ರಹ್ಮದೇವರಿಗೆ 50 ವರ್ಷ ಆದಮೇಲೆ ಅವನಿಗೆ ಆಳ್ವಿಕೆ ಮಾಡ್ಲಿಕ್ಕೆ ಕೊಡ್ತಾನೆ ದೇವರು. ಅಲ್ಲಿ ತನಕ ಮಗನಿಗೆ ಟ್ರೈನಿಂಗೇ 50 ವರ್ಷ ಟ್ರೈನಿಂಗ್ ಆದಮೇಲೆ 51ನೇ ವರ್ಷಕ್ಕೆ ಆಳ್ವಿಕೆ ಕೊಟ್ಟ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಧರ ದುರ್ಗಾ ಮನೋರಮ ವೇದ ಮುಖ ಸುಮನ ಸಗಣ ಸಮ ರಾಧಿತ ಪದಂಭೋಜ ಜಗದಂತರ್ಬಹಿರ್ವ್ಯಾಪ್ತ. ಸುಬೋಧ ಸುಖಮಯ ಗಾತ್ರ ಪರಮ ಪವಿತ್ರ ಸುಚರಿತ್ರ. ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ. ಸ್ತುತ್ಯ ಪೂಜ್ಯ ಪ್ರಸಿದ್ಧ ಮುಕ್ತ ಮುಕ್ತ ಗಣ ಸೇವ್ಯ. ಸತ್ಯ ಕಾಮ ಶರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ನಿವಾರಣ. ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ. ಪರಮ ಪುರುಷನ ರೂಪ ಗುಣವನು ಸರಿಸಿ ಕಾಂಬಳು ಪ್ರವಹದಂದದಿ. ನಿರುಪಮಳು ನಿರ್ದುಃಖ ಸುಖ